ಬೆಳ್ಳಿ ಸ್ನೇಹ ಚಾನಲ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್. ನೀವು ನನ್ನನ್ನು ಸೀರಿಯಲಲ್ಲಿ ನೋಡಿರ್ಬೋದು, ಸಿನಿಮಾದಲ್ಲಿ ನೋಡಿರ್ಬೋದು, ಅಥವಾ ನೋಡದೇ ಇರ್ಬೋದು. ಸಿನಿಮಾದಲ್ಲಿ ನೋಡಿದವರು ನನ್ನ ಈ ಥರ ನೀಟ್ ಶೇವ್ ಆಗಿದ್ದರೆ ನಂದಿ ಸಿನಿಮಾಯಿಂದ ಗುರ್ತಿಡಿತಾರೆ. ಅದೇ ಮೀಸೆಗಡ್ಡ ಬಿಟ್ಟಿದ್ರೆ ಜಾಕಿ ಸಿನಿಮಾಯಿಂದ ಗುರ್ತಿಡಿತಾರೆ. ಸರಿ, ಇದು ನನಗೆ ಕಿರಿಪರಿಚಯ. ಆದರೆ ನಾನಿವಾಗ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ, ನನ್ನದೊಂದು ಸಿನಿಮಾ ಕಾಣದಂತೆ ಮಾಯವಾದನು ಅಂತ. ಕಾಣದಂತೆ ಮಾಯವಾದನು 2020ರಲ್ಲಿ ರಿಲೀಸ್ ಆಗಿತ್ತು. ಆದರೆ ಕೋವಿಡ್ ಸಮಯ, ಹಾಗಾಗಿ ಆ ಸಿನಿಮಾ ಅಷ್ಟು ಪ್ರಚಾರ ಪಡೀಲಿಲ್ಲ. ಈಗ ಇದು ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಈಗಾಗಲೇ 6 ಲಕ್ಷ ಸಲ ಜನ ಈ ಸಿನಿಮಾನ ನೋಡಿದ್ದಾರೆ. ಕೆಲವರು ಬರೆದಿದ್ದಾರೆ, ನಾವು ಫಸ್ಟು ಮೊಬೈಲಲ್ಲಿ ನೋಡಿದೆ ಸಿನಿಮಾನ, ಆಮೇಲೆ ಈ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯವ್ರಿಗೆಲ್ಲ ತೋರಿಸ್ಬೇಕು ಅಂತ ಆಮೇಲೆ ಅದನ್ನು ನಾನು ಸ್ಮಾರ್ಟ್ ಟಿ ವಿನಲ್ಲಿ ಹಾಕಿ ತೋರಿಸ್ದೆ ಅಂತ. ಸೊ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾನು ಒಂದು ದೆವ್ವದ ಕ್ಯಾರೆಕ್ಟರ್ ಮಾಡಿದ್ದೀನಿ. ದೆವ್ವ ಅಂದ ತಕ್ಷಣ ಹೆದರ್ಕೋಬೇಡಿ, ಹಾರರ್ ಇರುತ್ತೆ, ರಕ್ತಪಾತ ಇರುತ್ತೆ, ಆ ಥರದ್ದೆಲ್ಲ ಏನಿಲ್ಲ. ಸಾಮಾನ್ಯವಾಗಿ ದೆವ್ವದ ಸಿನಿಮಾ ಅಂದರೆ ಭಯ ಬೀಳಿಸುತ್ತೆ. ಆ ದೆವ್ವಕ್ಕೆ ತುಂಬ ಪವರ್ ಇರುತ್ತೆ. ಅಂದರೆ ಅದು ಬೇಕಾದ್ರೆ ಬೆಂಕಿ ಸೃಷ್ಟಿಸುತ್ತೆ, ಜೋರಾಗಿ ಬಿರುಗಾಳಿ ಎಬ್ಸೋ ಹಾಗೆ ಮಾಡುತ್ತೆ, ಕಿಟಕಿ ಬಾಗಿಲುಗಳೆಲ್ಲ ಹೊಡ್ಕೊಳ್ಳುತ್ತೆ. ಆಮೇಲೆ ಆ ದೆವ್ವ ಬೇಕಾದರೆ ಯಾರ ಪ್ರಾಣ ಬೇಕಾದ್ರೂ ತೆಗಿಬೋದು. ಆದರೆ ನಮ್ಮ ಸಿನಿಮಾದಲ್ಲಿ ಈ ದೆವ್ವಕ್ಕೆ ಯಾವುದೇ ರೀತಿ ಪವರ್ ಇಲ್ಲ. ಈ ರಮ್ಮಿ ದೆವ್ವಕ್ಕೆ ಒಂದು ಸೀನಿಯರ್ ದೆವ್ವ ಸಿಗುತ್ತೆ, ಚಿರಂಜೀವಿ ಅಂತ ಅದರ ಹೆಸರು. ಆ ಪಾತ್ರನ ಮಾಡಿರೋದು ಅಚ್ಯುತ್ ಕುಮಾರ್ ಸರ್. ಆ ಚಿರಂಜೀವಿ ಅನ್ನೋ ದೆವ್ವ ಈ ರಮ್ಮಿ ದೆವ್ವಕ್ಕೆ ಹೇಳುತ್ತೆ, ನೋಡಪ್ಪ, ಸಪೋಸ್ ಯಾರಾದರೂ ಕೊಲೆ ಮಾಡಿ ಆ ಕೊಲೆ ಆದ ವ್ಯಕ್ತಿ ದೆವ್ವ ಆಗಿ ವಾಪಸ್ ಸೈಡ್ ತೀರಿಸ್ಕೊಂಡು ಅವ್ರ ಪ್ರಾಣ ತೆಗೆಯೋ ಹಾಗಿದ್ದಿದ್ರೆ ಪ್ರಪಂಚದಲ್ಲಿ ಎಂತೆಂಥ ರೋಡಿಗಳು ಕೊಲೆ ಮಾಡೋದಕ್ಕೆ ಹೆದರ್ಕೊಳ್ಳೋರು. ಆದರೆ ಕೊಲೆಗಳು ನಡೀತಾ ಇದೆ ತಾನೇ, ಅದರ ಅರ್ಥ ಏನು, ಕೊಲೆ ಆದವರು ದೆವ್ವ ಆಗಿರ್ಬೋದು, ಬಟ್ ಅವ್ರ ಮೇಲೆ ಸೇಡ್ ತಿರ್ಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಮಗೆ ಯಾವುದೇ ಪವರ್ ಇಲ್ಲ ಅಂತ. ಆದರೆ ಈ ರಮ್ಮಿ ದೆವ್ವಕ್ಕೆ ಒಂದಷ್ಟು ಕೆಲಸಗಳಿದೆ ಕೆಲಸಗಳಿದೆ ಆಗದೇ ಇರೋವಂಥದ್ದು. ಒಂದು, ತನ್ನ ಹುಡುಗಿಗೆ ಹೇಳಬೇಕು, ನಾನು ಸತ್ತೋಗಿದ್ದೀನಿ, ನನಗೋಸ್ಕರ ಕಾಯಬೇಡ ಅಂತ. ಹಾಗೆ ಇನ್ನೊಂದಷ್ಟು ಕೆಲಸಗಳು, ಒಂದಷ್ಟು ರಿವೆಂಜ್ ತೊಗೊಳ್ಳೋವಂಥದ್ದು ಎಲ್ಲ ಇದೆ. ಸೊ ಆ ಕೆಲಸನ ಇದು ಹೇಗೆ ಸಾಧಿಸುತ್ತೆ ಅನ್ನೋದು ನಮ್ಮ ಸಿನಿಮಾದ ಕಥಾವಸ್ತು. ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸ್ ಅಂತೂ ಬಂದಿದೆ. ಬೇಕಾದ್ರೆ ನೀವೇ ರಿವ್ಯೂಸ್ ಎಲ್ಲ ನೋಡಿ. ಆಮೇಲೆ 6 ಲಕ್ಷ ತುಂಬ ಬೇಗನೆ ಆಯಿತು. 2 ವಾರದಲ್ಲೇ 6 ಲಕ್ಷ ಸಲ ಜನ ನೋಡಿದ್ದಾರೆ. ಸೊ ನೀವು ಈ ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ತೋರಿಸಿ ಅಂತ ಕೇಳ್ಕೊತೀನಿ. ಹಾಗೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೆಳ್ಳಿ ಸ್ನೇಹ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ವಿಡಿಯೋಗಳನ್ನ ನೋಡಿದ್ದೀನಿ. ಕೆಲಸ ಕೊಡ್ತೀವಿ ಅಂತ ಹೇಳಿ ಜನ ಹೇಗೆ ಯಾಮರಿಸ್ತಾರೆ ಅಂತ 1-2 ಎಪಿಸೋಡ್ ನೋಡಿದೆ. ತುಂಬ ಉಪಯುಕ್ತವಾದ ಮಾಹಿತಿ. ಯಾಕಂದರೆ ಮೊದಲೇ ಏನಾದರೂ ಕೆಲಸ ಮಾಡೋಣ ಅಂತಿರೋರು ಹೇಗೆ ಮೋಸ ಹೋಗ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ನಿಮ್ಮ ಚಾನಲಲ್ಲಿ ನೀವು ತೋರಿಸ್ಕೊಟ್ರಿ ಮೇಡಮ್. ಹಾಗೆ ಇತ್ತೀಚೆಗೆ ರಂಗೋಲಿ ಹಾಕೋದು ಹೇಗೆ ಅಂತ ಹೆಣ್ಮಕ್ಳಿಗೆ ಅದೇ ಹೇಳ್ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ಅಡುಗೆ ಕಾರ್ಯಕ್ರಮಗಳೆಲ್ಲ ಬರ್ತಾಯಿದೆ. ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ, ತುಂಬ ಸಬ್ಸ್ಕ್ರೈಬರ್ಸ್ ಸೇರಿಕೊಳ್ಳಿ, ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀಲಿ. ಹಾಗೆ ಈ ಚಾನಲ್ನಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಥ್ಯಾಂಕ್ಸ್.